ನಮಸ್ತೆ ಬಂಧುಗಳೇ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ವೀಳ್ಯದ ಎಲೆ ಕೊಯ್ಯೋದು. ವೀಳ್ಯದ ಎಲೆ ಕೊಯ್ಯೋದು ಇನ್ನೂ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಹಾಗೂ ವೀಳ್ಯದ ಎಲೆಗೆ ತುಂಬ ವಿಶೇಷವಾದ ಮಹತ್ವ ಇದೆ, ಹಾಗಾಗಿ ಅದನ್ನು ಕೊಯ್ಯುತ್ತಾ ಇದ್ದೆ. ಹಾಗೆ ಅದನ್ನು ಮಾಡಬೇಕು, ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನೋಡಿ ಕೊಯ್ತಾ ಇದ್ದೀನಿ. ಒಂದು ಕಡೆ ಇರುವೆ ಕೂಡ ಕಡಿತಾ ಇದೆ, ಅದರಲ್ಲಿ ಇರುವೆ ಗೂಡು ಹಾಕಿದೆ, ಹಾಗಾಗಿ ಆದರೂ ಅದನ್ನು ಕೊಯ್ತಾನೆ ಇದ್ದೀನಿ. ಸ್ವಲ್ಪ ದೂರದಲ್ಲಿಟ್ಟಿದ್ದೀನಿ, ಯಾಕೆಂದರೆ ಸ್ವಲ್ಪ ಮಳೆ ಬರ್ತಾ ಇತ್ತು ಸಣ್ಣದಾಗಿ. ಆಗಳ ತೋಟದಲ್ಲಿ ಎಷ್ಟೊಂದು ಮಳೆ ತಾಗಲ್ಲ, ಆದರೂ ಕೂಡ ಒಂದು ಬಾಳೆ ಮರದ ಅಡಿಯಲ್ಲಿ ಕ್ಯಾಮ್ರಾ ಇಟ್ಟು ಮಾಡ್ತಾಯಿದ್ದೀನಿ. ವೀಳ್ಯದೆಲೆ ಅಂದರೆ ಅದಕ್ಕೆ ಅದರದ್ದೇ ಆದ ತುಂಬ ಮಹತ್ವ ಇರುವಂಥ ಒಂದು ವೀಳ್ಯದೆಲೆ. ಹಾಗೂ ಈಗ ನಾನು ಕೊಯ್ತಿರೋದು ನಾಗಬಳ್ಳಿ ಎಲೆ ಅಂತ ಹೇಳ್ತೇವೆ ನಮ್ಮ ಕಡೆ. ಅಂದರೆ ಸಾಮಾನ್ಯವಾಗಿ ಶುಭ ಕಾರ್ಯಕ್ಕೆ ಮತ್ತು ಅಶುಭ ಕಾರ್ಯಕ್ಕೂ ಕೂಡ ಬಳಸುವಂಥ ಎಲೆಗಳು ಇವು. ಈ ಹಾಡು ಕೇಳಿದ್ರಲ್ವ, ಮೈಸೂರು ವೀಳ್ಯದೆಲೆ ಮಲೆನಾಡಡಿಕೆ ಹಾಕಿದರೆ ಕೆಂಪು ಅಂತ. ನಾನು ಕೂಡ ಬಾಯಿ ಕೆಂಪು ಮಾಡ್ಕೊಳ್ಳೋದಕ್ಕಾಗಿ ಕೊಯ್ತಾ ಇರೋದು. ಹಾಗೂ ಇದು ಕುಮಟಾ ನಾಗಬಳ್ಳಿ ಎಲೆ ಅಂತ ಹೇಳ್ತಾರೆ. ಅಂದರೆ ದೇಶದಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ನಂಬರ್ 4ನೇ ಸ್ಥಾನದಲ್ಲಿರುವಂಥ ಎಲೆ. ಪ್ರಥಮ ಸ್ಥಾನದಲ್ಲಿ ಬನಾರಸ್ ನಾಗಬಳ್ಳಿ ಎಲೆ, ಹಾಗೆ 2ನೇ ಸ್ಥಾನದಲ್ಲಿರೋದು ಮೈಸೂರು ವೀಳ್ಯದೆಲೆ, 3ನೇ ಸ್ಥಾನದಲ್ಲಿರೋದು ಸವಣೂರು ನಾಗಬಳ್ಳಿ ಎಲೆ, ಆಮೇಲೆ 4ರ ಸ್ಥಾನದಲ್ಲಿರೋದು ಕುಮಟಾ ನಾಗಬಳ್ಳಿ ಎಲೆ. ಹಾಗಾಗಿ ಇದು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಹೆಸರುವಾಸಿಯಾದಂಥ ಈ ನಾಗಬಳ್ಳಿ ಎಲೆಗೆ ಅದರದ್ದೇ ಆದ ಕೆಲವು ಮಹತ್ವ ಕೂಡ ಇದೆ. ಅದರ ಬಗ್ಗೆ ಹೇಳ್ತಾ ಹೋದರೆ ದಿನವೂ ಪೂರ ಸಾಕಾಗಲ್ಲ, ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಡ್ತೀನಿ. ಇದು ಎಲೆ, ಇದರಲ್ಲಿ ಈ ನಾಗಬಳ್ಳಿ ಎಲೆಯಲ್ಲಿ ತುಂಬ ಜಾತಿಯ ನಾಗಬಳ್ಳಿ ಎಲೆ ಇದೆ. ಅದರಲ್ಲಿ ದಡ್ಗ ನಾಗಬಳ್ಳಿ, ಬಿಳಿ ನಾಗಬಳ್ಳಿ, ಕಪ್ಪು ನಾಗಬಳ್ಳಿ. ಈ ಕಪ್ಪು ನಾಗಬಳ್ಳಿ ಮತ್ತು ಬಿಳಿ ನಾಗಬಳ್ಳಿಗೆ ತುಂಬ ವ್ಯತ್ಯಾಸ ಇದೆ, ಸ್ವಲ್ಪ ದಪ್ಪ ತೆಳ್ಳ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ಹೇಳ್ತಾ ಹೋದಷ್ಟು ಇನ್ನೂ ಕಥೆಗಳು ಹುಟ್ಟುತ್ತಾನೆ ಹೋಗುತ್ತೆ, ಬೆಳೆಯುತ್ತಾನೆ ಹೋಗುತ್ತೆ. ಅಷ್ಟನ್ನು ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ದಿವಸಗಟ್ಟಲೆ ಅದನ್ನು ಮಾತಾಡ್ತಾ ಕೂತರೂ ಮಾತು ಮುಗಿಯಲ್ಲ. ಯಾಕಂದರೆ ಕಥೆಗಳು ಬೆನ್ನಿಗೆ ಒಂದರಿಂದ ಒಂದರಂತೆ ಹುಟ್ಕೊಳ್ತಾ ಹೋಗುತ್ತೆ. ಈ ಎಲೆಯನ್ನು ನನಗೆ ನಮ್ಮ ಕಡೆ ಕವಳ ಅಂತೀವಿ, ನಮ್ಮ ಕಡೆ ಕೆಲವು ಕಡೆ ಎಲೆ ಅಡಿಕೆ ಹಾಕ್ತಾರಂತಾರಲ್ವ, ಅದು ಕೆಲವು ವೀಳ್ಯ ಅಂತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಇದಕ್ಕೆ ಹೆಸರಿದೆ. ಎಲೆ ಅಡಿಕೆ, ಪಾನು, ಹೀಗೆ 100 ಹೆಸರುಗಳನ್ನು ಕರೆಸ್ಕೊಳ್ಳೋದಂಥ ಈ ಎಲೆಗೆ. ಇದನ್ನು ಮನೆಯಲ್ಲಿ ಶುಭ ಕಾರ್ಯದಲ್ಲೂ ಕೂಡ ಬಳಸೋದ್ರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಕೂಡ ಆದ್ಯತೆ ಕೂಡ ಇದೆ. ಹಾಗೆ ಕೆಂಪು ಅಡಿಕೆ, ಕಪ್ಪು ನಾಗಬಳ್ಳಿ, ಇದರ ರುಚಿ ಮತ್ತು ಪ್ರತಿನಿತ್ಯ ಊಟ ಆದ ಮೇಲೆ ಒಂದು ಹಾಕೋದು ನಮ್ಮ ಮಲೆನಾಡು ಕಡೆ ರೂಢಿ. ಹಾಕಿದಾಗ ಜೀರ್ಣಕ್ರಿಯೆ ಕೂಡ ಒಳ್ಳೆ ಕೆಲಸ ಮಾಡುತ್ತೆ, ಹಾಗಾಗಿ ನಾಗಬಳ್ಳಿ ಎಲೆನ ಬಳಸ್ತಾರೆ. ಅದರಲ್ಲಿ ಮತ್ತು ಕಲ್ಕತ್ತಾ ಎಲೆ ಬೇರೆ, ಬಿಳಿ ಎಲೆ ಬೇರೆ, ಅಂಬಾಡೆ ಬೇರೆ, ಹೀಗೆ ತುಂಬ ವೆರೈಟಿಯಲ್ಲಿರುವಂಥ ಈ ನಾಗಬಳ್ಳಿ ಎಲೆಗೆ ಎಲೆಗಳಲ್ಲಿ ಅತ್ಯುತ್ತಮವಾದಂಥ ಎಲೆ ಕಪ್ಪು ನಾಗಬಳ್ಳಿ. ಅದನ್ನು ನೋಡಿ
ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಧನ್ಯವಾದಗಳು.